ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು, ತುಲಾ ರಾಶಿಯಲ್ಲಿ ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ರವಿ ಹಾಗೂ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಚಂದ್ರ ಬುಧರು ಒಟ್ಟಾಗಿದ್ದಾರೆ, ಅದು ಧನುಸ್ಸು ರಾಶಿಯಲ್ಲಿ, ಮಕರ ರಾಶಿಯಲ್ಲಿ ಮಾಂದ್ಯ ಉದಯ ಆಗಿದೆ, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ಆಸ್ಪದ ಅವಕಾಶಗಳು ತಪ್ಪಿ ಹೋಗುವ ಸಾಧ್ಯತೆ ಇರುತ್ತೆ. ನಿಮಗೆ ಬರಬೇಕಾದ ಪ್ರಾಜೆಕ್ಟ್ ಕೈ ತಪ್ಪಿ ಹೋಗಿಬಿಡುವ ಲಕ್ಷಣವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅದಕ್ಕೇನು ತಯಾರಿ ಮಾಡಿಕೊಳ್ಬೇಕು, ಅದರ ಸಿದ್ಧತೆ ಬೇರೆಯವರಿಗಿನ ಭಿನ್ನವಾಗಿ ಏನು ಮಾಡಬಹುದು, ಈ ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಈ ದಿವಸ ಗುರುವಿನ ಸ್ಮರಣೆ, ಈಶ್ವರನ ಪ್ರಾರ್ಥನೆ ಮಾಡುವುದರಿಂದ ತುಂಬ ಸಹಾಯವಾಗುತ್ತೆ. ಅದರ ಹೊರತಾಗಿ ವೃತ್ತಿಯ ಹೊರತಾಗಿ ಈ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ, ಅವುಗಳಲ್ಲಿ ಒಂದು ಗೆಲುವು ಮತ್ತು ಶುಭ ಸಾಧನೆ ಇದೆಲ್ಲವೂ ಉಂಟಾಗುತ್ತೆ. ಒಂದು ಶುಭ ಫಲ ಇದೆ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯದ ಒಂದು ವಾತಾವರಣ ಏರ್ಪಾಡಾಗುವ ಲಕ್ಷಣ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಲಾಭವೂ ಇದೆ ಶನೈಶ್ಚರನಿಂದಾಗಿ, ಹೀಗಾಗಿ ಆತಂಕವಿಲ್ಲ. ಈ ವೃತ್ತಿಯ ಏರುಪೇರಿಗೆ ಈಶ್ವರನ ಆರಾಧನೆ ತುಂಬ ಸಹಾಯವಾಗುತ್ತೆ, ಪ್ರಯತ್ನ ಮಾಡಿ. ಇನ್ನು ವೃಷಭರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳು, ಸ್ಥಾನಮಾನಗಳು, ಪ್ರಾಪ್ತಿ ಇದೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಶುಭ ಕಾರ್ಯಗಳಿಗಾಗಿ ಹಣ ವಿನಿಯೋಗ ಆಗ್ತಕ್ಕಂಥ ಲಕ್ಷಣ ಇದೆ. ಅದರಲ್ಲೂ ಈ ಗುರುವಿಗೆ ಮತ್ತು ನೀವು ಯಾರನ್ನು ಗೌರವಿಸ್ತೀರೋ ಅಂಥವರಿಗೆ ನೀವು ಹಣ ಕೊಡೋದು ಅಥವಾ ದಾನ ಮಾಡ್ತಕ್ಕಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಇದರ ಹೊರತಾಗಿ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ವ್ಯಾಪಾರಿಗಳಿಗೆ ಉತ್ಕೃಷ್ಟವಾಗಿದೆ. ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ, ಈ ಔಷಧ ವ್ಯಾಪಾರದಲ್ಲಿ, ಈ ಪ್ಯಾರಾಮೆಡಿಕಲ್ ಅಂತೀವಲ್ಲ ಅಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಈ ದಿವಸ ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಧರ್ಮಶ್ರದ್ಧೆ, ಗುರುವಿನಲ್ಲಿ ಹೇಗೆ ಗೌರವ ಇದೆಯೋ ಇನ್ಯಾವುದೋ ಕಾರಣಕ್ಕೆ ಅದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ, ಪ್ರಾರ್ಥನೆ ಮಾಡಿಸಿ, ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ಕುಟುಂಬದವರ ಸಹಕಾರ, ಬಲ, ಸಪೋರ್ಟಿಂದ ಸಂಗಾತಿಯಲ್ಲಿ ಒಂದು ಅನುರಾಗ ಹೆಚ್ಚಿನದಾಗಿ ಬೆಳೀತಕ್ಕಂಥದ್ದು, ಅವರೂ ಕೂಡ ನಿಮ್ಮ ಸಂಗಾತಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು, ಇಂಥ ಒಂದು ಲಕ್ಷಣ. ಬಂಧುಗಳು ಕೂಡ ನಿಮ್ಮ ಸಂಗಾತಿಯನ್ನು ಅಥವಾ ನಿಮ್ಮ ಹೆಂಡತಿಯನ್ನು ಅಥವಾ ಗಂಡನನ್ನು ಗೌರವಿಸ್ತಕ್ಕಂಥದ್ದು, ತನ್ನ ಮೂಲಕ ನಿಮಗೆ ಒಂದು ವಿಶೇಷ ಸಂತೋಷ ಆಗ್ತಕ್ಕಂಥ ಸಾಧ್ಯತೆ, ಅಂಥದ್ದೊಂದು ಫಲ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಇದೆ. ಅದರಲ್ಲಿ ಈ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಈ ಸಿವಿಲ್ ಇಂಜಿನಿಯರಿಂಗ್ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರಲ್ಲ ಅಂಥವರಿಗೆ ತುಂಬ ಚೆನ್ನಾಗಿದೆ. ಸೇವಾ ವೃತ್ತಿ, ಯಾವುದನ್ನು ಸರ್ವೀಸಸ್ ಅಂತೀವೋ ಅವು ಆ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಉಪನ್ಯಾಸಕರಿಗೂ ಚೆನ್ನಾಗಿದೆ, ಹೆಚ್ಚಿನ ಆತಂಕವಿಲ್ಲ. ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ಒಂದು ಮುಖ್ಯವಾದ ಇಂಪಾರ್ಟೆಂಟ್ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಥವಾ ಇನ್ನೇನು ಮನೆ ಉಪಯೋಗಕ್ಕೆ ಇಂಥದ್ದು ಎಲ್ಲವೂ ಇಟ್ಟು ಮರೆತು ಬಿಟ್ಟಿರ್ತೀರ, ಅದನ್ನು ಸೂಚಿಸ್ತಾ ಇದೆ. ಅದು ನಿಮಗೆ ತುಂಬ ಕಾಡುತ್ತೆ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿ 6ನೇ ಮನೆಯಲ್ಲಿದ್ದಾಗ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ ಮತ್ತು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಅದರ ಹೊರತಾಗಿ ದಾಂಪತ್ಯದಲ್ಲಿ ಈ ದಿವಸ ಸಮಾನತೆ ಇರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಏರುಪೇರಾಗುತ್ತೆ. ನೀವು ಯೋಚನೆ ಮಾಡಿದ್ದೊಂದು, ಅವರು ಆಲೋಚನೆ ಮಾಡಿದ್ದು ಮತ್ತೊಂದು ಆಗುತ್ತೆ. ಹಾಗಾಗಿ ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡಿ ಬೇಸರ ಇದೆಲ್ಲ ಉಂಟಾಗೋ ಲಕ್ಷಣ ಇದೆ. ಇದಕ್ಕೆ ಸೌಂದರ್ಯ ಲಹರಿ ಪಾರಾಯಣ ಮಾಡಿ, ತುಂಬ ಸಹಾಯಕವಾಗುತ್ತೆ. ಅದರ ಹೊರತಾಗಿ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕವಿಲ್ಲ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಚೆನ್ನಾಗಿದೆ ಈ ದಿವಸ. ಯಾರಿಗೆ ಅನಾನುಕೂಲ ಇದೆ ಅವರು ಆ ಒಂದು ಸೌಂದರ್ಯ ಲಹರಿ ಪಾರಾಯಣ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ. ಕ್ಲೋಸ್ ಫ್ರೆಂಡ್ಸ್ ಅವರು ನಿಮಗೆ ಈ ದಿವಸ ಅವರೇ ನಿಮ್ಮ ಬಲ, ಧೈರ್ಯ ಚೆನ್ನಾಗಿದೆ. ಮತ್ತು ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ತಂದೆಯ ಬಂಧುಗಳ ಜೊತೆಗೆ ಒಂದು ರೀತಿಯ ಒಳ್ಳೆಯ ಸಂಬಂಧ ಏರ್ಪಾಡಾಗುತ್ತೆ. ಮತ್ತು ಸಿವಿಲ್ ಕ್ಷೇತ್ರ, ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಆ ಕ್ಷೇತ್ರದ ಯಾವುದೇ ರಂಗ, ಯಾವುದೇ ವಿಭಾಗ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಅನುಕೂಲ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಶತ್ರುಗಳಿಂದಾಗಿ ಸ್ವಲ್ಪ ಭಯ ಉಂಟಾಗುತ್ತೆ. ನಿವಾರಣೆಯಲ್ಲ, ಭಯ ಉಂಟಾಗುತ್ತೆ, ಅಂಥದ್ದು ಒಂದು ಲಕ್ಷಣ ಇದೆ. ಇದಕ್ಕೆ ವಿಶೇಷವಾಗಿ ಭೈರವ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಕಾಲಭೈರವನ್ನು ಪ್ರಾರ್ಥನೆ ಮಾಡಿದ್ರೆ ಅದು ಭಯ ನಿವಾರಣೆಯಾಗಿ ನಿಮಗೆ ವಿಶಿಷ್ಟವಾದ ಉತ್ಸಾಹ ಶಕ್ತಿ ಬರುತ್ತದೆ. ಕಾಲಭೈರವ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ
ಈ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಫಲಗಳಿದ್ದಾವೆ, ಲಾಭದಾಯಕವಾಗಿದೆ. ಅದರಲ್ಲೂ ಈ ಎಜುಕೇಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದೇ ವ್ಯವಹಾರ ಚಟುವಟಿಕೆಗಳು ಅಥವಾ ಇನ್ಯಾವುದೇ ಒಂದು ಏನು ಕೆಲಸಗಳಲ್ಲಿ ತೊಡಗಿದ್ದರೆ ಅಂಥವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಕೃಷಿ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಉತ್ಕೃಷ್ಟವಾದ ಫಲವನ್ನು ಸೂಚಿಸ್ತಾ ಇದೆ. ಹಾಲು ಹೈನುಗಾರರಿಗೆ ಅನುಕೂಲವಿದೆ. ನೀರಿನ ಒಂದು ಏನು ನೀರನ್ನು ಬಳಸಿ ಮಾಡ್ತಕ್ಕಂಥ ಚಟುವಟಿಕೆಗಳು ಅಥವಾ ಕೆಲಸಗಳು ಅವುಗಳಲ್ಲಿ ವಿಶೇಷ ಲಾಭಗಳಿಗೆ ಅವಕಾಶ ಇದೆ, ಚೆನ್ನಾಗಿದೆ. ಸ್ವಲ್ಪ ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಆಹಾರದ ಬಗ್ಗೆ ವ್ಯತ್ಯಾಸ ಮಾಡ್ಕೋಬೇಡಿ. ಈ ದಿವಸ ಕಲಾವಿದರಿಗೆ ಇತ್ಯಾದಿ ಚೆನ್ನಾಗಿದೆ. ಆಹಾರವು ನಿಮಗೆ ಅಷ್ಟು ಬಾಧೆ ಅಲ್ಲ, ಆದರೂ ಸ್ವಲ್ಪ ಎಚ್ಚರಿಕೆ ಬೇಕು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಈ ದಿವಸ ಲಲಿತಾ ಪ್ರಾರ್ಥನೆಯನ್ನೇ ಮಾಡಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.